ಈಗ ಚಿಕ್ಕಪೇಟೆಗೆ ಓಡ್ತಾ ಇದೀವಿ. ಶಾಪಿಂಗ್ ಎಲ್ಲ ಶಾಪಿಂಗ್ ಮಾಡ್ತೀನಿ. ನಾನು ತೋರಿಸಿ ನನ್ನ ವಾಯ್ಸ್ ಆಗ್ತಾ ಇಲ್ಲ, ಫುಲ್ ಮೂಗು ಕಟ್ಟಂಗಾಗಿದೆ. ನೀಟಾಗ ನಾ ಕುತ್ಕೋ, ಅಲ್ಲಿ ಹಿಂದೆ ಮುಂದೆ ತೆಗಿಬೇಕು ಅವರು. ಅಲ್ಲಿ ಕುಂತ್ಕೋ ಚಿಂಟ, ಮುಂದೆ ಎಲ್ಲಾಗ್ತೈತೆ ಮುಂದೆ. ಅವರು ಈಗ ಚಿಕ್ಕಪೇಟೆ ಬಂದ್ವಿ. ಇಲ್ಲೊಂದು ಡ್ರೆಸ್ ಅಂತ ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತಂತೆ. ಆಂಟಿ ತಗೊಂಡಿದ್ರು ಅಂದ್ಬಿಟ್ಟು ಇವನ್ಗೆ ಅಂಗಡಿನೇ ಮರ್ತೋಗಿದ್ದಾನೆ. ತಿಮ್ಮ ಇದು ಮನೆಗೆ ತಗೊಳ್ಳಲ್ಲ ನಾವು ಯಾವಾಗಲೂ. ವಾ ಅಲ್ಲಿ ರಾಜ ಮಾರ್ಕೆಟ್ ಹೋಗೋ ದಾರಿಯಲ್ಲಿ ಪಾ ಇಲ್ಲೇ ಹೋಗ್ತಾ ಇದೀವಿ ಮತ್ತೆ ಇನ್ನೇನಕ್ಕೆ ಈ ಕಡೆ ರಾಜ ಮಾರ್ಕೆಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ನಾವಿವತ್ತು ಚಿಕ್ಕಪೇಟೆಗೆ ಬರೋಕ್ಕೆ ರೀಸನ್ನು ಸ್ವಾಮಿ ಅಣ್ಣ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ ಇಷ್ಟಲ್ಲೇ. ಸೊ ಅವರು ರಿಟರ್ನ್ ಗಿಫ್ಟ್ ಬೇಕು ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಬ್ಯಾಗ್ಸ್ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಹಸ್ಬೆಂಡ್ಗೆ ನಮ್ಮದು ಬ್ಯಾಗ್ ಶಾಪ್ ಇರೋದ್ರಿಂದ ಅವ್ರಿಗೆ ಐಡಿಯಾಸ್ ಇರುತ್ತಲ್ಲ ಅಂತ ಅವ್ರ ಜೊತೆ ಬಂದರು. ಸೊ ಹಸ್ಬೆಂಡು ಮತ್ತು ಸ್ವಾಮಿ ಅಣ್ಣ ಇಬ್ಬರು ಕೂಡ ಬ್ಯಾಗ್ ತೊಗೊಳಕ್ಕೆ ಹೋದರು. ಹಾಗೆ ನಾವಿಲ್ಲಿ ನಮ್ಮ ಆಂಟಿ ಒಂದಷ್ಟು ಡ್ರೆಸ್ಗಳನ್ನ ತೊಗೊಂಡಿದ್ಲು. ಟ್ರಿಪ್ ಹೋಗ್ತಾ ಇದ್ದಾರೆ ಅಮ್ಮ ಅವರೆಲ್ಲ ಅಂತ ಹೇಳಿದ್ರಲ್ಲ, ಅದೊಂಚೂರು ಎಕ್ಸ್ಚೇಂಜ್ ಮಾಡೋದಿತ್ತಂತೆ, ಅದಕ್ಕೆ ಬಂದ್ವಿ. ಹಾಗೆ ನಮಗೆ ಸ್ವಾಮಿ ಅಣ್ಣ ಒಂದು ಸ್ವಲ್ಪ ದುಡ್ಡು ಕೊಟ್ಟರು. ಮನೆ ಗೃಹ ಪ್ರವೇಶಕ್ಕೆ ಸೀರೆ ಏನು ತೊಗೊಂಬರೋಕ್ಕಾಗಲ್ಲ, ಸೊ ಏನಾದರೂ ಡ್ರೆಸ್ಗಳು ತೊಗೊಳ್ರಮ್ಮ ಅಂದ್ಬಿಟ್ಟು. ಸೊ ಅದಕ್ಕೆ ಹಿಂದೂ ಕೂಡ ಡ್ರೆಸ್ ತೊಗೋಬೇಕು ಅಂತಂದು. ಯಾಕೆಂದರೆ ನಾಳೆ ದೇವಸ್ಥಾನಕ್ಕೆ ಹೋಗೋದಿದೆ, ನಾವು ಮುರುಘಾನ್ಕುಂಟ ದೇವಸ್ಥಾನಕ್ಕೆ. ಅಲ್ಲಿ ದೇವ್ರಿಗೆ ಸೀರೆ ಅಥವಾ ಡ್ರೆಸ್ ಏನಾದರೂ ಹೊಸದನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿ ಆಮೇಲೆ ಅದನ್ನು ಹಾಕ್ಕೊಳ್ಳೋ ಥರ. ಹಾಗೆ ಅಮ್ಮ ಕೂಡ ಡ್ರೆಸ್ನ ತೊಗೋ ಅಂತ ಹೇಳ್ತಾ ಇದ್ವಿ ಅಮ್ಮನಿಗೂ ಕೂಡ. ಅಲ್ಲಿ ತುಂಬ ಬಿಸಿ ಇರುತ್ತೆ. ಟ್ರಿಪ್ಪು 15 to 16 ಡೇಸ್ ಹೋಗ್ತಾ ಇರೋದ್ರಿಂದ ಸೀರೆಗಳನ್ನ ಉಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಿಸಿಲಲ್ಲಿ ಅಂದ್ಬಿಟ್ಟು ಆಂಟಿ ಎಲ್ಲ ಡ್ರೆಸ್ಗಳನ್ನ ಹಾಕೋ ಚೆನ್ನಾಗಿರುತ್ತೆ ಅಂತ. ಹಿಂದೂ ಕೂಡ ಅತ್ತೆ ಡ್ರೆಸ್ ಹಾಕೋ ಬಿಸಿ ಇರಲ್ಲ ಅಂತ ಹೇಳಲ್ಲಂತೆ. ಅದಕ್ಕೆ ಅಮ್ಮ ಕೇಳಿದ್ರು ಹಾಕೊಳ್ಳ ಏನು ಅಂತ. ಹಾಕೊಳ್ಳಿ ಅಮ್ಮ, ನಿಮ್ಮ ಕಂಫರ್ಟಬಲ್ ಅಲ್ವಾ, ಅವ್ರ ಕಂಫರ್ಟಬಲ್ ತುಂಬ ಇಂಪಾರ್ಟೆಂಟ್ ಇವಾಗ. ಅಮ್ಮ ಫಸ್ಟ್ ಟೈಮ್ ಹಾಕೋತಾರದು, ಸೊ ನೋಡೋಣ ಅಮ್ಮನಿಗೂ ಕೂಡ ಅಂತ ಹೊಡ್ವಿ. ನೀವು ಕೂಡ ತುಂಬ ಜನ ಕೇಳ್ತೀರಾ ಚಿಕ್ಕಪೇಟೆಯಲ್ಲಿ ಅಂಬ್ರೆಲಾ ಡ್ರೆಸ್ಗಳನ್ನೆಲ್ಲ ತೋರಿಸಿ ಅಂತ. ನಾನು ಶಾಪ್ ಅಡ್ರೆಸ್ ಯಾವುದು ಕೂಡ ಹೇಳಿಲ್ಲ, ಯಾಕೆಂದರೆ ನನಗೆ ಅಲ್ಲಿರೋ ಕ್ವಾಲಿಟಿ ಹೆಂಗಿದೆ ಏನು ಅನ್ನೋದನ್ನ ನನಗೆ ಫಸ್ಟ್ ನೋಡಬೇಕಿತ್ತು. ಯಾಕೆಂದರೆ ಲಾಸ್ಟ್ ಟೈಮ್ ಚಿಕ್ಕಪೇಟೆಯಿಂದ ನಾನು ಏನು ತೊಗೊಂಬಂದೆಲ್ಲ 150 ರೂಪೀಸ್ ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದೆರಡು ಟಾಪ್ ಏನೋ ಫುಲ್ ಕಲರ್ ಶೇಡ್ ಆಯಿತು. ನನಗೆ ಅದಕ್ಕೆ ಅಷ್ಟು ಸಮಾಧಾನ ಅನಿಸಿಲ್ಲ. ಫಸ್ಟ್ ನೋಡೋಣ, ಆಮೇಲೆ ಅಂಗಡಿ ನನಗೆ ಓಕೆ ಅಂತ ಅನಿಸಿದ್ರೆ ಆಮೇಲೆ ಇನ್ನೊಂದ್ಸತಿ ಹೋದಾಗ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಂಬ್ರೆಲಾ ಡ್ರೆಸ್ಸಸ್ನ ನೋಡ್ತಾ ಇದ್ದೀವಿ. ಒಂದು ಶಾಪ್ ಆದಮೇಲೆ ಒಂದು ಶಾಪ್ಗೆ ಹೋಗ್ತಾ ಇದ್ದೀವಿ ನಾವು. ಇದು ನೋಡ್ಬೋದು, ಇದು ಬಂದು ಆಲ್ಮೋಸ್ಟ್ 1700 1600 ರೇಂಜಲ್ಲಿ ಇವ್ರು ತೋರಿಸ್ತಾಯಿದ್ರು. ಬಟ್ ನಮ್ಮ ಆಂಟಿಯವ್ರು ತೊಗೊಂಡಿದ್ದಂಥದ್ದು 1000 ರೂಪೀಸ್ಗೆ ತುಂಬ ಚೆನ್ನಾಗಿತ್ತು ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಏನು ಹೋಗಿದ್ವಲ್ಲ ಅಲ್ಲಿ. ಬಟ್ ಅಲ್ಲಿ ನಮ್ಮ ಸೈಜಸ್ ಸಿಗಲಿಲ್ಲ. ಸೊ ಅದಕ್ಕೆ ಬೇರೆ ನೋಡೋಣ ಅಂತ ಅಂದ್ಬಿಟ್ಟು ಬೇರೆ ಅಂಗಡಿಗಳಿಗೆ ಬಂದ್ವಿ. ಇಲ್ಲೆಲ್ಲ ಸ್ವಲ್ಪ ಹೆವಿ ಇತ್ತು ರೇಟ್ಸು. ಸೊ ನೋಡ್ತಾ ಇದ್ದೀವಿ ಒಂದಾದಮೇಲೆ ಒಂದು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಏನು ಅಂತ. ನಾನು ತುಂಬ ವಿಡಿಯೋ ಮಾಡಿಲ್ಲ ಅವತ್ತು, ನನಗಂತೂ ತುಂಬ ಟಯರ್ಡ್ ಆಗಿತ್ತು, ತುಂಬ ಹುಷಾರಿರಲಿಲ್ಲ ಫಸ್ಟೇ ಹೇಳಿದ್ನಲ್ಲ. ಬಟ್ ಹೋಗಲೇಬೇಕಿತ್ತು, ಅಮ್ಮ ಅವರೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಅವ್ರದ್ದು, ಬೇರೆ ಏನೇನೋ ತೊಗೊಳ್ಳೋವಂಥದ್ದೆಲ್ಲ. ಸೊ ಅದಕ್ಕೆ ಅಂತಲೇ ಹೊರಟಿದ್ದು. ಎಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಅದರಲ್ಲಿ ನನ್ನ ತಮ್ಮ ಕೂಡ ಸ್ವಲ್ಪ ಮಾಡಿದ್ದ, ಅವನ ಹತ್ರ ಸ್ವಲ್ಪ ಈಸ್ಕೊಂಡಿದ್ದೀನಿ. ನನ್ನ ವಾಯ್ಸಿನೂ ಕೂಡ ಚೇಂಜ್ ಆಗಿರೋದು ಸರಿಯೇ ಹೋಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ತಿರ್ಗೋ ಗೌನ್ ತರ ಆಗೋದು ಯಾವ್ದು 3-5 ಅದರಲ್ಲೊಂದು ಸೈಜ್ ಇದೆಯಾ ಅದು ಎಕ್ಸೆಲ್? ಈ ಶಾಪಲ್ಲಿ ಏನು ನೋಡಿದ್ವಲ್ಲ ಇಲ್ಲಿ ಚೆನ್ನಾಗಿತ್ತು ಡ್ರೆಸ್ಸಸ್ಸು, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಅದಕ್ಕೆ ಅಮ್ಮ ಎತ್ಕೊಂಡು ಬೇಡ ನೋಡೋಣ ಅಂತ ಆಂಟಿ ಮತ್ತು ನಾನು ವಿಶ್ವ ಇಬ್ಬರು ಕೂಡ ನನ್ನ ತಂಗಿ ಜೊತೆ ಹೋಗಿದ್ರಂತೆ. ಸೊ ಅಲ್ಲೆಲ್ಲ ರೇಟ್ ಕಡಿಮೆ ಇದೆ, ವಿತ್ ಸೆಟ್ಟು ವೇಲು ಪ್ಯಾಂಟ್ ಅದೆಲ್ಲ ಕೂಡ ಸೇರಿನೇ 1000 ರೂಪೀಸ್ಗೆಲ್ಲ ತುಂಬ ಚೆನ್ನಾಗಿರೋ ಸೆಟ್ಸ್ ಬರುತ್ತೆ. ಯಾಕೆ ಸುಮ್ಮನೆ ಎಕ್ಸ್ಟ್ರಾ ಕೊಡೋದು ಅಂತ ಅಂದ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಅವ್ರು 2 ಶಾಪ್ಗೆ ಹೋದ್ರಂತೆ. ಅಡ್ರೆಸ್ ಮಿಸ್ ಆಗಿಬಿಟ್ಟಿದೆ ಅವನಿಗೆ, ಕನ್ಫ್ಯೂಷನು. ಹೇಳ್ತಿದ್ದ ನೀನು ಈ ಸರಿ ತೋರ್ಸಕ್ಕ ತುಂಬ ಚೆನ್ನಾಗಿದೆ, ಆ ಶಾಪ್ ಹೋಗೋಣ ನೆಕ್ಸ್ಟ್ ಟೈಮ್ ಇಲ್ಲ ಇವತ್ತು ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಇದೊಂದು ಶಾಪ್ ಓಕೆ ಅಂತ ಅನಿಸು ನನಗೆ, ರೇಟ್ಸ್ ಇರ್ಬೋದು ಕ್ವಾಲಿಟಿ ಎಲ್ಲ. ಸೊ ಅದಕ್ಕೆ ಇಲ್ಲಿ ಸೆಟಲ್ ಆದ್ವಿ ಎಲ್ಲರೂ ಕೂಡ, ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಅಮ್ಮ ಆಂಟಿ ಹಿಂದೂ ಎಲ್ಲರೂ ಕೂಡ ಇಲ್ಲೇ ತೊಗೊಂಡ್ವಿ.
ಹಂಗ್ಯಾಕಪ್ಪ ರೋಚನ ನೋಡಿದ್ನು ಕೂತ್ಕೋ ತೆಪ್ಪಿಗೆ. ಆಮೇಲೆ स्काई ब्लू वाला ये हाँ ಚೆನ್ನಾಯ್ತು. ತಗೊಳ್ಳಿ. ನೋಡು ಚೆನ್ನಾಯ್ತಮ್ಮ ಗ್ರ್ಯಾಂಡ್ ಆಗಿ. ಆಂಟಿ ಎಲ್ಲ ಸಾರಿ ಹಾಕಿರೋದು ಅದೀಗ ಅವ್ರು ಫಸ್ಟ್ ಟೈಮ್ ಡ್ರೆಸ್ ಹಾಕ್ತಾ ಇರೋದು, ಟ್ರಿಪ್ ಹೋಗ್ತಾವ್ರೆ, ಅದಕ್ಕೆ ತಗೊಂತಾ ಇರೋದು. ಅದು ಸಮ್ಮರ್ ಅಲ್ಲಿ ಹೋಗ್ತಾವ್ರೆ. ಯಾವ ಏರಿಯಾ? ಕಾಶಿ. काशी कौन सा? वो सामने आता है मेरा ये सबसे अच्छा जगह है इंडिया का घूमने के लिए तो काशी. 15 days जा रहे हैं समर में. ರೆಡಿ ಆತವ್ರಿ ಇವ್ರು. ಇನ್ ಗೋವಾಕ್ ಹೋದ್ರೆ ಜೀನ್ಸ್ ಹಾಕತ್ತಳ ಏನೋ. ಜೀನ್ಸ್ ಅಪ್ಪೋ ಚಿಂಟು ಏನ್ ಮಾಡ್ತಿದ್ದೀಮ್ಮ? ಸುಸ್ತಾಗಿ ಮಲಗ್ಬಿಟ್ಟಿದ್ದಾನೆ ಅವ್ರ ಅಜ್ಜಿ ಶಾಪಿಂಗ್ ನೋಡ್ಲಾರ್ದೆ. ಅವ್ರ ಅಜ್ಜಿ ಕಳ್ಸು ಇಷ್ಟ ಆಯ್ತಾ ಡ್ರೆಸ್ಗಳು? ಅಮ್ಮ ಡ್ರೆಸ್ ಸೆಲೆಕ್ಷನ್ ಈಸಿನಾ ಸ್ಯಾರಿ ಸೆಲೆಕ್ಷನ್ ಈಸಿನಾ? ಸೀರೆ ತಗೋಬೋದಂತೆ. ಇರಮ್ಮ ಲೈವ್. ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸಿ ಡೈರೆಕ್ಟಾಗಿ ಊಟಕ್ಕೆ ಬಂದ್ವಿ. ನಾವು ಬಟ್ಟೆ ಎಲ್ಲ ತೊಗೊಳ್ಳೋಷ್ಟರಲ್ಲಿ ಹಸ್ಬೆಂಡು ಮತ್ತು ಸ್ವಾಮಿ ಅಣ್ಣ ಇಬ್ಬರು ಕೂಡ ಅವರು ಏನು ಬೇಕಿತ್ತು ಬ್ಯಾಗ್ ಅದನ್ನ ತೊಗೊಂಡು ಬಂದಿದ್ರು. ನಾನು ತೋರಿಸೋದು ಮರ್ತೋಯ್ತು ಬ್ಯಾಗು. ನಾನು ಹೇಳೋದಲ್ಲ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ. ಹೊಟ್ಟೆ ಹಸಿತಾಯಿತು ಸಕ್ಕತ್ತಾಗಿ. ಅದಕ್ಕೆ ಹೋಟ್ಲಿಗೆ ಬಂದ್ವಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ತೊಗೊಂಡು ಊಟ ಮಾಡ್ತಾಯಿದ್ವಿ. ಸ್ವಾಮಿ ಅಣ್ಣ ಊಟ ಮಾಡಿ ಅಂದರೆ ಏನು ಬೇಡ 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 ಅಂತ ಇದ್ರು. ಅಟ್ಲೀಸ್ಟ್ ಒಂದು ಉದ್ದಿನ ವಡೆ ಆದರೂ ತಿನ್ನಿ ಅಣ್ಣ ಅಂತ ಹೇಳಿಬಿಟ್ಟು ಉದ್ದಿನ ವಡೆ ಮತ್ತು ಜ್ಯೂಸ್ ಎಲ್ಲ ಕೊಡ್ಸಿರಂತೆ ಹಸ್ಬೆಂಡು. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ಹಾಗೆ ಚಿಕ್ಕಪೇಟೆಯಲ್ಲಿ ತುಂಬ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಅಮ್ಮಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೋ. ಒಂದು 2-3 ಶಾಪಲ್ಲಿ ನೋಡಿದ್ವಿ. ಆಮೇಲೆ ಸರಿ ಹೋಗಲಿ ಟೆಕ್ಸಸ್ ಮಾರ್ಟಲ್ಲಿ ಅಥವಾ ಟ್ರೆಂಡ್ಸಲ್ಲಿ ಇಲ್ಲ ಅಂದರೆ ವಿಶಾಲ್ ಮಾರ್ಟಲ್ಲಿ ಈ ಥರದ್ದೆಲ್ಲ ಇರುತ್ತಲ್ಲ ಆಪ್ಷನ್ಸು, ನೋಡೋಣ ಇಲ್ಲೇ ಇದೆ ನಿಯರಲ್ಲಿ ಅಂದ್ಬಿಟ್ಟು ಬಂದುಬಿಟ್ವಿ. ಟೆಕ್ಸಸ್ ಮಾರ್ಟಿಗೆ ಬಂದ್ವಿ. ಹಿಂದೂಗೆ ಡೈಲಿ ವೇರ್ಗೆ ಪ್ಯಾಂಟ್ಸ್ ಎಲ್ಲ ಬೇಕು ಅಂತಿದ್ಲು. ಸೊ ಅಲ್ಲಿ ಬಂದ್ವಿ. ಚಪ್ಪಲ್ಸ್ ಅಂತೂ ಸಿಕ್ಕಾಪಟ್ಟೆ ಆಫರ್ಸ್ ಇದ್ದು ಜುಡಿಯೋದೆಲ್ಲ. ನಾನಿಲ್ಲಿ ಫುಲ್ ಸ್ಲಿಪ್ಪರ್ಸ್ನ ಶಾಪಿಂಗ್ ಮಾಡಿದೆ ಅಂತ ಹೇಳ್ಬೋದು. ಸ್ವಾಮಿ ಅಣ್ಣ ಕೊಟ್ಟಿದ್ದ ದುಡ್ಡನ್ನೆಲ್ಲ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಡಿಸೈಡ್ ಆದೆ. ಸೊ ನೋಡ್ತಾ ಇದ್ದೀನಿ ಅಮ್ಮವರೆಲ್ಲ ಒಂಚೂರು ಪ್ಯಾಂಟ್ಸ್ ಎಲ್ಲ ತೊಗೊತಾ ಇದ್ರು, ಟ್ರಯಲ್ ಎಲ್ಲ ಮಾಡಿ ನೋಡ್ತಾ ಇದ್ರು. ಹೀಗೆ ನಾನೊಂದಷ್ಟು ಸ್ಲಿಪ್ಪರ್ಸ್ನ ತೊಗೊಂಡಿದ್ದೀನಿ, ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಏನು ಅಂತ ಅಂದ್ಬಿಟ್ಟು. ಎಲ್ಲ ಕರೆಕ್ಟಾಗಿ ನಿಂತ್ಕೊಮ್ಮ, ಅಲ್ಲಿ ನಿಂತ್ಕೊಳಮ್ಮ ಕರೆಕ್ಟಾಗಿ. ಇರ್ತೀನಿದೆ ತಿರ್ಗಮ್ಮ ತಿರ್ಗಮ್ಮ ತಿರ್ಗಮ್ಮ. ನಿನ್ ನಿಂತ್ಕೋ ಕಾಣಿಸ್ತಾ ಇಲ್ಲ. ಹೊಸ ಗಾಡಿ, ಎಲೆಕ್ಟ್ರಿಕ್ ಗಾಡಿ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಇಲ್ಲಿಂದ ಅಲ್ಲಿಗೆ ಒಂದು ರೌಂಡ್ ಹೋದೆ, ಅದು ಆಫ್ ಆಗೋಗಿದೆ ಅಂತ ಸ್ಟಾರ್ಟ್ ಮಾಡಿ ಮಾಡಿ ಆಗೇ ಇಲ್ಲ, ಆಫ್ ಆಗಿಲ್ಲ ಗಾಡಿ. ಸಾಕ ಡಿಫ್ರೆಂಟ್ ಆಗೈತೆ.
ಈ ಗಾಡಿ ಬ್ರೇಕ್ ಇಟ್ಕೊಂಡ್ರೆ ಮುಂದಕ್ಕೆ ಹೋಗಲ್ಲ ಅಕ್ಕ. ಬ್ರೇಕ್ ಇಟ್ಕೊಂಡ್ರೆ ಮುಂದಕ್ಕೆ ಹೋಗಲ್ಲ ಕರೆಕ್ಟ್. ಬಟ್ ಅಲ್ಲಿ ಹೋದೆ ಆಯ್ತಾ, ಸ್ಲೋ ಮಾಡಿದೆ ನಾನು. ಆನ್ ಮಾಡಕ್ ಬ್ರೇಕ್ ಇಟ್ಕೊಂಡು ಆನ್ ಮಾಡ್ತಾ ಇದೀನಿ, ಆನ್ ಆಗ್ತಾ ಇಲ್ಲ ಗಾಡಿ. ನಾನು ಕೂಗ್ತಾ ಇದೀನಿ ವಿಶ್ವ ವಿಶ್ವ ಅದ ಕೀ ಹಾಕಕ್ ಹೋಗ್ತಾ ಇದೀನಿ, ಕೀ ಇಲ್ಲ ಇಲ್ಲಿ. ಆಮೇಲೆ ಆನ್ ಮಾಡಿದ್ರೆ ಟಕ್ಕಂತ ಆನ್ ಆಗಿದೆ. ನಿಮ್ಮ ಡಿಫ್ರೆಂಟ್ ಆಗೈತಿ. ಏನೋ ಮೂಡ್ ಸೆಟ್ ಮಾಡ್ತೀನಿ ಅಂತ. ಮೂಡ್ ಅಲ್ಲಮ್ಮ, ಮೋಡ್. ಮೋಡ್. ಓ ಸಾರಿ ಹೋಗ್ಲಾ. ಸ್ವಲ್ಪ ರೈಸ್ ಮಾಡು. ನಿಧಾನ. ಓ ಮುಂದಕ್ಕೆ ಹಂಗೆ. ಮೂಡ್ ಅಂತೀಯ ನೀನು. ಆ್ಯಕ್ಚುಲಿ ಚಿಕ್ಕಪೇಟೆಯಿಂದ ಬಂದಮೇಲೆ ಏನೆಲ್ಲ ತೊಗೊಂಬಂದ್ವಿ, ಹಾಗೆ ಟೆಕ್ಸಸ್ ಮಾರ್ಟಿಂದ ಏನೆಲ್ಲ ತೊಗೊಂಬಂದ್ವಿ ಎಲ್ಲದನ್ನೂ ವೀಡಿಯೋ ಮಾಡೋಣ ಅಂತೆಲ್ಲ ಇಟ್ಟಿದ್ದೆ. ಅಷ್ಟರಲ್ಲಿ ಅಮ್ಮ ಡ್ರೆಸ್ ಹಾಕೊಂಬಂದು ತೋರಿಸಿದ್ರೆ, ಅಷ್ಟರಲ್ಲಿ ಯಾರೋ ಕಾರ್ಡ್ ಕೊಡೋಕೆ ಬಂದರು. ಹಂಗೆ ಮರೆತುಬಿಟ್ವಿ. ಆಮೇಲೆ ಬೈಕ್ ನೋಡೋಕೆ ಹೋದೆ. ಸೊ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಅದಾದಮೇಲೆ ನಾನು ಅಮ್ಮನ ಮನೆಗೆ ಬಂದುಬಿಟ್ಟೆ. ಹಿಂದೂ ವಿಡಿಯೋ ಮಾಡಿ ಕಳಿಸು ಏನೆಲ್ಲ ತೊಗೊಂಡಿದ್ದೀವಿ ಏನು ಅಂತ ಕ್ಲಿಪ್ಪಿಂಗ್ಸ್ ಇದಕ್ಕೆ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಹಿಂದೂ ಹಾಗೆ ಕಳಿಸಿದ್ಲು. ಸ್ಲಿಪ್ಪರ್ಸ್ ನೋಡ್ಬೋದು, ಇಷ್ಟು ಸ್ಲಿಪ್ಪರ್ಸ್ನ ತೊಗೊಂಡೆ. ಇದರಲ್ಲಿ ಇನ್ನೂ ಒಂದು ಸ್ಲಿಪ್ಪರ್ ಮಿಸ್ ಆಗಿದೆ. ನಾನು ಮತ್ತು ಹಿಂದೂ ಇಬ್ಬರು ತೊಗೊಂಡ್ವಿ. ಸೊ ಚೆನ್ನಾಗಿತ್ತು. ಈ ಸ್ಲಿಪ್ಪರ್ಸ್ ಎಲ್ಲ ಅಷ್ಟೇ ಜುಡಿಯೋದು, ಇದೆಲ್ಲ ಕೂಡ ಕ್ವಾಲಿಟಿನೂ ತುಂಬ ಜುಡಿಯೋಲ್ಲ ಆಲ್ರೆಡಿ ಸ್ಲಿಪ್ಪರ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಎಲ್ಲ ಕೂಡ 100, 150, 180, 200 ಇದೇ ರೇಂಜಲ್ಲಿತ್ತು. ತುಂಬ ಚೆನ್ನಾಗಿತ್ತು, ಎಲ್ಲ ಕೂಡ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಸ್ಲಿಪ್ಪರ್ಸ್ನ ತೊಗೊಂಡೆ. ತುಂಬ ದಿನ ಆಗಿತ್ತು ಸ್ಲಿಪ್ಪರ್ ಶಾಪಿಂಗ್ ಮಾಡಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಡ್ರೆಸ್ಸು ಇದು ಬಂದು ಹಿಂದೂದು. ಆ್ಯಕ್ಚುಲಿ ಇದನ್ನ ಯೂಸ್ ಮಾಡಿ ವಾಶ್ ಮಾಡಿದ್ಮೇಲೆ ವಿಡಿಯೋ ಮಾಡಿರೋ ಅಂಥದ್ದು, ಅದಕ್ಕೆ ಸ್ವಲ್ಪ ನಿಮಗೆ ರಿಂಕಲ್ಸ್ ಅಂತ ಅನಿಸ್ಬೋದು. ಇದು ಹಿಂದೂ ತೊಗೊಂಡಿದ್ದಂಥ ಡ್ರೆಸ್ಸು, ಅಂಬ್ರೆಲಾ ಡ್ರೆಸ್ಸು. 1000 ರೂಪೀಸ್ ಇದಕ್ಕೆ. ತುಂಬ ಚೆನ್ನಾಗಿತ್ತು, ವಿತ್ ವೇಲು. ಕ್ವಾಲಿಟಿನೂ ಅಷ್ಟೇ, ಕಾಟನ್ನು. ಕಲರು ಸೂಪರಾಗಿತ್ತು. ತುಂಬ ಜನ ಕೇಳ್ತಾಯಿರಿ ಅಂಬ್ರೆಲಾ ಡ್ರೆಸ್ಸು ತೋರಿಸಿ ಅಂತ ಅಂದ್ಬಿಟ್ಟು. ನೋಡಿ 1000 ರೂಪೀಸ್ ಈ ಥರ ಬರುತ್ತೆ. ಚಿಕ್ಕಪೇಟೆಯಲ್ಲಿ ಹುಡುಕಬೇಕು ತುಂಬ ಶಾಪ್ಗಳು. ಅದಾದಮೇಲೆ ನಾನು ಇದನ್ನ ತೊಗೊಂಡೆ. ಇದು ವಾಶ್ ಆಗಿದೆ, ವಾಷಿಂಗ್ ಮಿಷಿನಲ್ಲಿ ಓಡಿರೋದಕ್ಕೆ ಹಿಂಗಾಗಿದೆ. ಒಂಥರ ಸಿಲ್ಕಿ ಮೆಟೀರಿಯಲ್ ಬರುತ್ತೆ ಇದು. ತುಂಬ ಚೆನ್ನಾಗಿದೆ ಕಲರ್ ಕೂಡ. ನಾನು ನೆಕ್ಸ್ಟ್ ವ್ಲಾಗ್ನ ಹಾಕ್ತೀನಿ, ದೇವಸ್ಥಾನದ ವ್ಲಾಗ್, ಅದರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು. ಸೊ ಇದು ಅಷ್ಟೇ 1000 ರೂಪೀಸ್. ಇದಕ್ಕೆ ವೇಲ್ ಕೂಡ ಫುಲ್ ಪ್ರಿಂಟೆಡ್ ವೇಲ್ ಬರುತ್ತೆ. ಅದನ್ನು ವಿಡಿಯೋಲ್ಲಿ ಅಮ್ಮ ವಾಶಿಗೆ ಹಾಕಿದ್ರಂತೆ, ಅದು ಹಾಕಿಲ್ಲ ಅಷ್ಟೇ. ತುಂಬ ಚೆನ್ನಾಗಿದೆ ಇದು ಕೂಡ. ಅಮ್ಮ ಮತ್ತು ಆಂಟಿ ಏನೆಲ್ಲ ತೊಗೊಂಡ್ರು ಅಂತ ತೋರ್ಸೋಕ್ಕಾಗಿಲ್ಲ. ನಮ್ಮ ನೋಡಿ ಇದೊಂದು ಟಾಪ್ ತೊಗೊಂಡ್ರು, ಮತ್ತು ಇನ್ನೊಂದು ಡ್ರೆಸ್ ಹಾಕೋತಾರೆ ಅದನ್ನು ತೊಗೊಂಡ್ರು. ಸೊ ನಾನು ಅವತ್ತು ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಸಾರಿ. ಸೊ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗುವಾಗ ಹಾಕೋತೀವಲ್ಲ ಆವಾಗ ನೋಡ್ತೀರಾ. ಆಂಟಿ ಕೂಡ ತೊಗೊಂಡ್ಳು. ಆಂಟಿ ತೊಗೊಂಡಿದ್ದು ಕೂಡ ವಿಡಿಯೋ ನಾನು ಮಾಡ್ಕೊಂಡಿರಲಿಲ್ಲ. ಆಂಟಿ ಮನೆಗೆ ಹೋಗ್ಬಿಡಿ ನೋಡಿ, ಈ ವಿಡಿಯೋ ಮಾಡೋವಾಗ ಹಾಕೊಂಡು ನೋಡಿ ಇದೇ ಡ್ರೆಸ್ಸು. ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡೋದು, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಚಿಕ್ಕಪೇಟೆಯಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅನ್ನೋ ತೋರಿಸೋದಕ್ಕೆ ಇದನ್ನು ಮಾಡಿದೆ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ರೀತಿ ವೀಡಿಯೋಸ್ ಬೇಕು ಏನು ಅನ್ನೋದನ್ನ. ಸೊ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬಾಯ್ ಬಾಯ್.